ಕೋಟೆನಾಡು ಚಿತ್ರದುರ್ಗದಲ್ಲಿ ಸುರಿದಂಥ ಮಳೆ ರೈತರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಅಪಾರ ಪ್ರಮಾಣದ ಸೂರ್ಯಕಾಂತಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಚಿತ್ರದುರ್ಗ ತಾಲೂಕಿನ ಕೆಳಗಳಹಟ್ಟಿ ಗ್ರಾಮದ ಬಳಿ ಇದ್ದೇನೆ. ನನ್ನ ಬಲಬದಿಯಲ್ಲಿ ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಸೂರ್ಯಕಾಂತಿ ಬೆಳೆ ಇರತಕ್ಕಂಥ ಸುಮಾರು 30 ಎಕರೆ ಪ್ಲಾಂಟ್ ಇದು. ಈ ಒಂದು ಸೂರ್ಯಕಾಂತಿ ಜಮೀನು ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಿನ್ನೆ ತಡರಾತ್ರಿ ಸುರಿದಿರ್ತಕ್ಕಂಥ ಒಂದೇ ಒಂದು ಮಳೆಗೆ ಇಡೀ ಜಮೀನು ಸಂಪೂರ್ಣ ಜಲಮಯ ಆಗಿರ್ತಕ್ಕಂಥದ್ದು. ಜಮೀನಿನಲ್ಲಿ ತುಂಬಿರ್ತಕ್ಕಂಥ ನೀರು ಹಳ್ಳದ ರೂಪದಲ್ಲಿ ಹರಿದು ಹೋಗ್ತಕ್ಕಂಥ ದೃಶ್ಯಗಳನ್ನು ಸಹ ತಾವು ನೋಡ್ಬೋದು. ಹೀಗಾಗಿ ಏನಂತಂದರೆ ರೈತ ಹಗಲಿರುಳು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆ ಇನ್ನೇನು ಕೈಗೆ ಬಂತು ಅಂತಕ್ಕಂಥ ಸಂದರ್ಭದಲ್ಲಿ ಸೂರ್ಯಕಾಂತಿ ಬೆಳೆ ಸಂಪೂರ್ಣವಾಗಿ ನೀರಿನಿಂದಾಗಿ ಈ ಒಂದು ಕೈಗೆ ಬಂದಿರತಕ್ಕಂಥ ತುತ್ತು ಬಾಯಿಗೆ ಬಾರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ ಕೆಲ ಹೊತ್ತು ಕೆಲ ಗಂಟೆಗಳ ಕಾಲ ಇದೇ ರೀತಿ ನೀರು ಈ ಜಮೀನಿನಲ್ಲಿ ನಿಂತಿದ್ದೇ ಆದರೆ ಈಗ ಬಂದಿರತಕ್ಕಂಥ ಸೂರ್ಯಕಾಂತಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತದೆ ಅಂತಕ್ಕಂಥ ಅಳಲಾಗಿದೆ. ಹೀಗಾಗಿ ಕಂಗಾಲಾಗಿರ್ತಕ್ಕಂಥ ರೈತರು ಇಷ್ಟು ದಿನಗಳ ಕಾಲ ಏನು ವರುಣದೇವನಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಿದ್ರು, ಈಗ ಮಳೆ ಕಡಿಮೆ ಆದರೆ ಸಾಕು, ಈ ಒಂದು ನೀರು ಜಮೀನಿನಿಂದ ಹೊರಹೋದರೆ ಸಾಕು, ಬೆಳೆ ಉಳಿದ್ರೆ ಸಾಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಜಮೀನಿಗೆ ಸಂಬಂಧಪಟ್ಟಂಥ ರೈತರು ನಮ್ಮ ಜೊತೆಗಿದ್ದಾರೆ. ಅವರು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಈಗ ಮಳೆ ಎಷ್ಟೊತ್ತು ಬಂತು, ಏನಾಯಿತು ಸರ್? ರಾತ್ರಿ ಒಂದು 2 ಗಂಟೆಗೆ ಸ್ಟಾರ್ಟ್ ಆಯಿತು, 3:30ವರೆಗೂ ಬಂತು. ಈ ರೀತಿ ಮಳೆ ಬಂದ್ರಿಂದ ನಮ್ಮ ಸೂರ್ಯಕಾಂತಿ ಬೆಳೆ ಎಲ್ಲ ಫುಲ್ ನೆಲ ಕಚ್ಚೋಗಿದೆ. ಅದು ಹೂವು ಆಗಿತ್ತು. ಈಗ ತಕ್ಷಣ ಈಗ ಮಳೆ ಬಂದ್ರಿಂದ ಅದು ಸುಂಕ ಎಲ್ಲ ಉದುರೋಗಿ ಈಗ ಕಾಳು ಕಟ್ಟಲ್ಲ, ಅದು ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಸೂಕ್ತ ಅಧಿಕಾರಿಗಳು ಇಲ್ಲಿ ಭೇಟಿ ನೀಡಿ ನಮ್ಮ ಪರಿಹಾರ ಕೊಡಬೇಕಂತ ನಾವು ಕೇಳ್ಕೊಳ್ತೀವಿ ಸರ್. ಎಷ್ಟು ಎಕರೆ ಈ ರೀತಿ ಬೆಳೆ ಹಾನಿಯಾಗಿದೆ ಅಂತ ಹೇಳ್ತೀರಿ, ಮತ್ತು ಎಷ್ಟು ಲಾಸ್ ಆಗಿದೆ ಅಂದಾಜು? ಸರ್, ಇದು 30 ಎಕರೆ ಪ್ಲಾಟು, ಸುಮಾರು ಒಂದು 2 ರಿಂದ 3 ಲಕ್ಷ ರೂಪಾಯಿ ಲಾಸ್ ಆಗಿದೆ. ನಮ್ದೊಂದು ಸ್ವಲ್ಪ ಸೂಕ್ತ ಪರಿಹಾರ ಕೊಟ್ಟು ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕಂತ ನಾವು ಕೇಳ್ಕೊಳ್ತೀವಿ ಸರ್. ಈಗ ಇಲ್ಲಿ 1 ಎಕರೆ ಈ ಸೂರ್ಯಕಾಂತಿ ಬೆಳೆ ಬೆಳಿಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? 30 ಎಕರೆ ಅಂದರೆ ಎಷ್ಟು ಲಾಸ್ ಆಗುತ್ತೆ? ನೀವು ಖರ್ಚು ಮಾಡಿರ್ತಕ್ಕಂಥದ್ದು ಎಷ್ಟು, ಮತ್ತು ಒಂದು ವೇಳೆ ಅದು ಫಲ ಬಂದಿದ್ದರೆ ಎಷ್ಟು ಬರ್ತಾಯಿತ್ತು, ಎಷ್ಟು ಲಾಸ್ ಆಗಿದೆ ಅಂತ ಹೇಳ್ತಾರೆ? ಸರ್, 1 ಎಕರೆ ಕನಿಷ್ಠ ಅಂದರೆ ನಮಗೆ ಇವಾಗ ಖರ್ಚು ಅಂದರೆ 25 ರಿಂದ 30 ಸಾವಿರ ಬರುತ್ತೆ ಸರ್. ಅದು ಬೆದ್ದಲಲ್ಲಿ ಕನಿಷ್ಠ ಅಂದರೆ ಅದರಿಂದ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದಂದರೆ ನಾವು ಒಂದು 80 ಸಾವಿರ, 70 ರಿಂದ 80 ಸಾವಿರ 1 ಎಕರೆಗೆ. ಇವಾಗ ಈ ವರ್ಷದಲ್ಲಿ ಇದೇ ಮೊದಲನೇ ಬಾರಿಗೆ ಇಷ್ಟು ಮಳೆ ಆಗಿರೋದು. ಅದು ಸೂರ್ಯಕಾಂತಿ ಬಿತ್ತನೆ ಮಾಡಿದಾಗನೇ ಆಗಿದೆ. ಭಾಳ ನಷ್ಟ ಆಗಿದೆ ಸರ್. ನಮ್ಮ ಮನಸ್ಸಿಗೆ ಭಾಳ ನೋವಾಗುತ್ತೆ. ಯಾಕಂದರೆ ಇದು ನಾಟಿ ಮಾಡಿದ್ಮೇಲೆ 1 ತಿಂಗಳಿಗೆ ಬರಬೇಕಾಯ್ತು ಮಳೆ. ಅವಾಗೆಲ್ಲ ಕಾದರು ಮಳೆ ಬರುತ್ತೆ ಅಂತಂದು, ಆದರೆ ಬರಲಿಲ್ಲ. ಅದು ಈ ಟೈಮಲ್ಲಿ ಮಳೆ ಬರಬಾರ್ದಾಗಿತ್ತು, ಈಗ ಬಂದಿದೆ ಸರ್. ಹಂಗಾಗಿ ಪೂರ್ತಿ ನಾಶ ಆಗುತ್ತೆ ಸರ್ ಸೂರ್ಯಕಾಂತಿ, ಏನೂ ಉಪಯೋಗ ಇಲ್ಲ. ಈಗ ಇಷ್ಟೆಲ್ಲ ಅವಾಂತರ ಆಗಿದೆ, ಯಾರಾದರೂ ಅಧಿಕಾರಿಗಳು ಬಂದಿದ್ರಾ? ಏನಾದರೂ ಸಮಸ್ಯೆ ಕೇಳಿದ್ರಾ? ಪರಿಹಾರ ಕ್ರಮ ಏನಾದರೂ ಕೈಗೊಂಡಿದ್ದಾರಾ? ಇಲ್ಲ ಸರ್, ಅವ್ರಿಗೆ ಮಾಹಿತಿ ತಿಳಿಸಿದೆ ಸರ್. ಇನ್ನು ಬರ್ತೀವಂತ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ ಇದುವರೆಗೂ. ಆದಷ್ಟು ಬೇಗ ಅವ್ರು ಬಂದು ಇದೇನು ಪರಿಶೀಲನೆ ಮಾಡಿ ಅದೇನು ಪರಿಹಾರ ಅಂತಂದು ನಿಗದಿ ಮಾಡೋದು. ಇದಿಷ್ಟು ಇಲ್ಲಿನ ರೈತರ ಒಂದು ಆಗ್ರಹವಾಗಿದೆ. ಇಲ್ಲಿಗೆ ರೈತರ ಕಷ್ಟ ಕೇಳಲಿಕ್ಕೆ ಅಧಿಕಾರಿಗಳು ಬರಬೇಕು ಮತ್ತು ಸೂಕ್ತ ಪರಿಹಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ರೈತರ ಆಗ್ರಹ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರು, TV9 ಚಿತ್ರದುರ್ಗ.